ಸರ್ ಯಾವಾಗ ಟಿಕೆಟ್ ಘೋಷಣೆ ಆಗ್ಬೋದು? ಚುನಾವಣೆ ಘೋಷಣೆ ಆದಾಗ. ಇನ್ನು ಚುನಾವಣೆ ಘೋಷಣೆ ಆಗಿಲ್ಲ, ಘೋಷಣೆ ಮಾಡಲ್ಲ, ಯಾರು ಮಾಡಿಲ್ಲಲ್ಲ. ಈಗ ಯೋಗೇಶ್ವರ್ ಅವರಿಗೆ ಫೈನಲ್ ಟಚ್ ಯಾವಾಗ ಸಿಗುತ್ತೆ ಸರ್? ನಿಮ್ಮ ಬಿಜೆಪಿ ನೋಡ್ರಿ, ಯಾರನ್ನ ಮಾಡಬೇಕು ಅನ್ನೋದು ನಮ್ಮ ರಾಷ್ಟ್ರೀಯ ನಾಯಕರಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ರಾಷ್ಟ್ರೀಯ ನಾಯಕರ ಪಟ್ಟಿಯಲ್ಲಿ ಕುಮಾರಣ್ಣನೂ ಇದ್ದಾರೆ. ಈಗ ಅದರಿಂದ NDA ಈಗ ಸ್ಪರ್ಧೆ ಮಾಡೋದು BJP ಅಲ್ಲ, NDA ಅಂತ ಮಾಡೋ ಸ್ಪರ್ಧೆ. ಆದ್ದರಿಂದ NDA ನಮ್ಮ ಕೇಂದ್ರ ನಾಯಕರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧತೆ. ಈಗ BJP ಅಭ್ಯರ್ಥಿ ಇರ್ತಾರ ಅಥವಾ JDS ಅಭ್ಯರ್ಥಿ ಇರ್ತಾರೆ? ಅದು ನಮ್ಮ NDA ನಾಯಕರಿಗೆ, ಅದರಲ್ಲಿ ಸೇರಿರುವಂಥ ಕುಮಾರಣ್ಣವ್ರಿಗೆ ಎಲ್ಲವನ್ನ ಬಿಟ್ಟಿದ್ದೀರಿ. ಭರವಸೆ ಇದೆಯಾ ಯಾವುದು? ಇಲ್ಲಿ ತಗೊಳೋದು ಬಿಟ್ಕೊಡೋ ಪ್ರಶ್ನೆ ಇಲ್ಲಿ ಯಾವುದೂ ಇಲ್ಲ. ನಾವೆಲ್ಲರೂ ಒಂದೇ. ಇಡೀ ಕರ್ನಾಟಕದ 224 ಕ್ಷೇತ್ರನೂ ಕೂಡ ಅದು BJP ಮತ್ತು JDSದು ಭಾಗ ಇಲ್ಲ. ಅದರಲ್ಲಿ ಒಂದು ಮನೆ, ಇದು ಓನ್ಲಿ ಒನ್ ಮನೆ. ಕಾಂಗ್ರೆಸ್ ಥರ ಒಡೆದ ಮನೆ ಅಲ್ಲ. ಧನ್ಯವಾದ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಲ್ಲಲ್ಲ ಅನ್ನುವಂತಹ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಿಜವಾಗ್ಲೂ ಸಹಿತ ಅದೇ ರೀತಿಯ ವಾತಾವರಣ ಇದೆಯಾ ಅಥವಾ ನಿಖಿಲ್ ಕುಮಾರಸ್ವಾಮಿ ನಿಲ್ಲುವಂತಹ ಸಾಧ್ಯತೆಗಳಿದಾವೆ? ಅದೆಲ್ಲ ರೇ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ. ನಾವು ಪ್ರಸಕ್ತವಾದಂಥ ಎಲೆಕ್ಷನ್ನ ಚರ್ಚೆಗೆ ನಾವು ಬಂದಿದ್ದೀರಿ. ನಿಖಿಲ್ ಕುಮಾರಸ್ವಾಮಿನೂ ಸಹ ನಮ್ಮ ಜನತಾದಳದ ಯುವ ಘಟಕದ ಅಧ್ಯಕ್ಷರು. ಅವರು ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಓಡಾಡುವಂಥ ಅವಕಾಶ ಇದೆ. ಚನ್ನಪಟ್ಟಣನೂ ಕೂಡ ಅವರು ಫೇವರೇಟ್ ಇರುವಂಥದ್ದು. ಅದರಿಂದ ಓಡಾಡೋದೇ ತಪ್ಪು ಅನ್ನಂಗಿಲ್ಲ. ಈಗ ಯೋಗೇಶ್ವರು ಓಡಾಡ್ತಾವ್ರೆ, ಕುಮಾರಸ್ವಾಮಿ ಅದನ್ನು ಅವ್ರನ್ನ ಕೇಳಿ, ನನ್ನ ಕೇಳ್ತಾರೆ.